ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡ್ ಬಂದ್ರು ಚೂರ್ ಚೇರ್ ಮಾಡ್ಲಿಲ್ವಲ್ಲ. ನೀವು ನಮ್ಮ ರಿಯಾಕ್ಷನ್ ವೇಟ್ ಮಾಡಬಾರ್ದು, ನಮ್ಮ ಮೇಲೆ ಕಮೆಂಟು ಮಾಡಬಾರ್ದು. ನಾನು ಮಾತಾಡೋದೇ ಇದೇ ತರ ಸರ್. ನಾನು ಆಕ್ಚುಲಿ ನಾನು ಇರೋದೇ ಹಿಂಗೆ. ನಿಮ್ ಯಾಕೆ ಸೆಲೆಕ್ಟ್ ಮಾಡ್ಬೇಕು ಅದನ್ನ ಹೇಳಿ. ನೀವು ಕೇಳ್ತಿರೋ ಕ್ವಶನ್ ತಪ್ಪು. ಫಸ್ಟ್ ಆಫ್ ಆಲ್ ಏನ್ ಓದಿದ್ಯಾ? ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ. ಒಂದ್ ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? ಸರ್ಕಲ್ ಸೈಡ್ಸ್ ಇಲ್ವಲ್ಲ, 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. ಶಶಿಧರ್ ಆಕ್ಚುಲಿ 21 ವರ್ಷದ ಹುಡುಗ ಆಕ್ಚುಲಿ ಈತ ಹೇಳ್ತಾನೆ ನಾನು ಗ್ಯಾಂಗ್ಸ್ಟರ್ ಆಗ್ಬೇಕು, ಮಾಫಿಯಾ ಅಂತೆಲ್ಲ ಹೇಳ್ತಾನೆ. ಅಂದ್ರೆ ಇವನು ಹೇಳುವಂತ ವಿಧಾನ ಹೆಂಗಪ್ಪ ಅಂತಂದ್ರೆ ಯಾವ ರೀತಿ ಬೇಕಾದ್ರೂ ಆಗ್ಬಹುದು. ಆದ್ರೆ ಇವನು ಒಂದು ಯಾವ್ದ್ರಲ್ಲಿ ಕ್ಲಾರಿಟಿ ಕೊಟ್ಟ ಅಂತಂದ್ರೆ ಈ ರ್ಯಾಪ್ ಸಾಂಗ್ ಮಾಡ್ತಾರಲ್ವಾ ಅದ್ರಲ್ಲಿ ಆಕ್ಚುಲಿ ಒಬ್ರು ಆಗಿದ್ರು ಆ ರೀತಿ ಆಗ್ಬೇಕು ಅಂತ ಹೇಳ್ತಾರೆ. ವಿಚಿತ್ರ ಅಂದ್ರೆ ಚಂದನ್ ಶೆಟ್ಟಿ ಅಲ್ಲಿ ಕೂತಿರ್ತಾನೆ, ಅವನಿಗೂ ಕೂಡ ಗೊತ್ತಿಲ್ಲ. ನಿರಂಜನ್ ದೇಶಪಾಂಡೆ ಆಗಿರ್ಬಹುದು, ಇನ್ನು ಸುಮಾರು ಜನಕ್ಕೆ ಅಲ್ಲಿರ್ತಕ್ಕಂಥವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಅವರು ಆಕ್ಚುಲಿ ಹೇಳ್ತಾರೆ. ಅದಾದ ನಂತರ ಆಕ್ಚುಲಿ ಇವನು ಫಸ್ಟ್ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾನೆ ಶಶಿಧರ್ ಅನ್ನೋನು. ನಾನ್ ಡ್ಯಾನ್ಸ್ ಮಾಡಿದ್ಕೆ ನೀವ್ ಯಾರು ಕೂಡ ಚೇರ್ ಅಪ್ ಮಾಡಿಲ್ಲ, ನೀವ್ ಯಾರು ನನ್ಗೊಂದ್ ಥ್ಯಾಂಕ್ಸ್ ಕೂಡ ಹೇಳಿಲ್ಲ, ಆ ರೀತಿ ಆಟಿಟ್ಯೂಡ್. ಶ್ರುತಿ ಮೇಡಮ್ ಉಗಿತಾರೆ, ಅಲ್ಲ ಕಣ ನೀನ್ ಡ್ಯಾನ್ಸ್ ಮಾಡ್ಕೆ ಬಂದೆ ಅಂದ್ಬಿಟ್ಟು ನಾವು ಚೇರ್ ಅಪ್ ಹೇಳ್ಬೇಕಾಗಿತ್ತ? ನಮ್ಮ ಇದನ್ನ ಏನ್ಕೆ ನೀವು ಇದು ನಮ್ಮ ಒಂದು ಅನಿಸಿಕೆಗಳಿಗೋಸ್ಕರ ನೀನ್ ಹೆಂಗ ಕಾಯ್ತಾ ಇದೀಯಾ? ನಿನ್ಗೆ ಅವಕಾಶ ಕೊಟ್ಟಿದೀವಿ 5 ನಿಮಿಷ ಆಯ್ತಾ, ನೀವು ಮುಚ್ಕೊಂಡು ಅದನ್ನ ಮಾಡ್ಬೇಕಣಯ್ಯ ನೀನು ಅಂತ ಆಕ್ಚುಲಿ ಶ್ರುತಿ ಮೇಡಮ್ ಸರಿಯಾಗಿ ಹೋಗುದ್ರು ಇವನ್ಗಂತೂ. ವಿಚಿತ್ರ ನನ್ಗೆ ಅನ್ಸಿದ್ದು ಏನಪ್ಪಾ ಅಂತಂದ್ರೆ ಡೋಂಟ್ ಕೇರ್ ಅಂತಾರಲ್ಲ ಆ ರೀತಿ ಆಟಿಟ್ಯೂಡ್ ಒಂದು. ಆಕ್ಚುಲಿ ಐ ಡೋಂಟ್ ಕೇರ್ ಅಂತಕ್ಕಂತ ಒಂದು ಆಟಿಟ್ಯೂಡ್ 21 ವರ್ಷಕ್ಕೆ ಒಬ್ಬ ವ್ಯಕ್ತಿ ರೀತಿ ತಯಾರಾಗಿದ್ದಾನೆ ಅಂದ್ರೆ ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ಒಂದು ವಾತಾವರಣ ಈ ರೀತಿ ಇಂಪ್ರೆಸ್ ಮಾಡ್ತಾ ಇರ್ಬೋದು ಹುಡುಗರನ್ನ ಅಂತ ನನ್ಗಂತೂ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಹಿಂದೆ ಎಲ್ಲ ನೀವೆಲ್ಲ ಏನಾಗ್ತಿರೋ ಅಂತಂದ್ರೆ ಹುಡುಗರನ್ನ ಆಕ್ಚುಲಿ ನಾನೊಬ್ಬ ಭಗತ್ ಸಿಂಗ್ ಆಗ್ತೀನಿ, ನಾನೊಬ್ಬ ಲಾಯರ್ ಆಗ್ತೀನಿ, ಒಬ್ಬ ಇಂಜಿನಿಯರ್ ಆಗ್ತೀನಿ, ಮಹಾತ್ಮ ಗಾಂಧೀಜಿ ಆಗ್ತೀನಿ ಈ ರೀತಿ ಹೇಳೋರು ಆಕ್ಚುಲಿ ಇವಾಗಿನ ಹುಡುಗರು ಯಾವ ರೀತಿ ಹಾಳಾಗ್ಬಿಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಾನೊಬ್ಬ ಗ್ಯಾಂಗ್ಸ್ಟರ್ ಆಗ್ತೀನಿ, ಮಾಫಿಯಾ ಕಿಂಗ್ ಆಗ್ತೀನಿ. ಯಪ್ಪ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಕರ್ನಾಟಕ ಯಾವ ರೀತಿ ಇಂಪ್ರೆಸ್ ಆಗ್ತಾ ಇದೆ, ರಾಜಕಾರಣಿಗಳು ಆಕ್ಚುಲಿ ಯಾವ ರೀತಿ ಇಂಪ್ರೆಸ್ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ಯಾವ ರೀತಿ ಇಂಪ್ರೆಸ್ ಮಾಡ್ತಾ ಇದ್ದಾರೆ ಯುವಕರನ್ನ. ನಿಜವಾಗ್ಲೂ ನೋಡಿ ನಮ್ಮ ಕರ್ನಾಟಕದ ಎಲ್ಲ ದೊಡ್ಡ ಏನ್ ಸ್ಥಾನದಲ್ಲಿ ಇದಾರೆ ಎಲ್ರಿಗೂ ಕೂಡ ನಾಚಿಕೆ. ಇಂಥ ಈ ರೀತಿ ಒಬ್ಬ ಚಿಕ್ಕ ಹುಡುಗ 21 ವರ್ಷದ ಹುಡುಗ ಈ ರೀತಿ ಇಂಪ್ರೆಸ್ ಆಗ್ತಾನೆ ಅಂದ್ರೆ ನಿಜವಾಗ್ಲೂ ಯಪ್ಪ ಆ ಹುಡುಗನ ಆಟಿಟ್ಯೂಡ್ ನೋಡ್ಬೇಕಾಗಿತ್ತು. ಆಕ್ಚುಲಿ ನಾನ್ ಬಂದಿರ್ತಕ್ಕಂಥದ್ದು ಬಿಗ್ ಬಾಸ್ ಒಳಗಡೆ ಹೋಗೋಕೆ, ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಆಮೇಲೆ 4ಕ್ಕೆ 4 ಜನನು ರೆಡ್ ಕೊಟ್ಬಿಡ್ತಾರೆ, ಇಲ್ಲ ನೀನ್ ಹೋಗ್ತಾ ಇರೋ ರಿಜೆಕ್ಟ್ ಆಗಿದ್ಯಾ ಅಂತ. ನಾನು ಹೋಗಲ್ಲ, ಏನ್ ಮಾಡ್ಕೊತೀರಾ, ನಾನು ಇದ್ದೇ ಇರ್ತೀನಿ, ನಾನು ಹೋಗ್ಲೇಬೇಕು ಬಿಗ್ ಬಾಸ್ಗೆ ಅಂತಾನೆ. ಯಪ್ಪ ಆ ನಂತರ ಕೂಡ 1 ನಿಮಿಷ ಕೊಡ್ತಾರೆ, ನೀನ್ ಬಿಗ್ ಬಾಸ್ಗೆ ಹೋಗಕ್ಕೆ 1 ನಿಮಿಷ ಕೊಡ್ತೀವಿ, ಏನಾದ್ರು ಪ್ರೂವ್ ಮಾಡ್ಕೊ ಅಂತಂದ್ರೆ ಮತ್ತೆ ಅದನ್ನೇ ಹೇಳ್ತಾನೆ, ನನ್ ಗ್ಯಾಂಗು ಹಂಗೆ ಹಿಂಗೆ ಮಾಫಿಯಾ ಏನು ಅದೇ ಹೇಳ್ತಾನೆ. ಆಮೇಲೆ ಆಕ್ಚುಲಿ ನಿರಂಜನ್ ದೇಶಪಾಂಡೆಗೆ ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಬೇಸರ ಆಗ್ಬಿಟ್ಟು ಅವರನ್ನ ನೀಟಾಗಿ ಕರ್ಕೊಂಡೋಗಿ ನಡಿ ಮಗ ಇದೆಲ್ಲ ನಿನ್ಗಲ್ಲ ಅಂದ್ಬಿಟ್ಟು ಕರ್ಕೊಂಡೋಗಿ ಹೊರಗಡೆ ಬಿಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ನಿಜವಾಗ್ಲೂ ಆಕ್ಚುಲಿ ಇದುವರೆಗೂ ಒಂದಷ್ಟು ಜನ ಬಂದಿದ್ರು, ಅವರಲ್ಲಿ ತುಂಬಾ ಅಂದ್ರೆ ತುಂಬಾ ವಿಭಿನ್ನ ಅನ್ಸಿದ್ದು, ಮತ್ತೆ ತುಂಬಾ ಅಂದ್ರೆ ತುಂಬಾ ಅಧ್ವಾನ ಅನ್ಸಿದ್ದು. ಇಂಥ ಕಂಟೆಸ್ಟೆಂಟ್ಗಳು ನಿಜವಾಗ್ಲೂ ಈ ರೀತಿ ಆಟಿಟ್ಯೂಡ್ ಯಾರು ಕೂಡ ಇಷ್ಟ ಆಗಲ್ಲ. ನಿಮ್ಗೆಲ್ಲ ಏನ್ ಅನಿಸ್ತಾ ಇದೆ? ಆಕ್ಚುಲಿ ಫುಲ್ ಎಪಿಸೋಡ್ ಇವಾಗಲೇ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಬಂದಿದೆ. ಇದಾದ ಮೇಲೆ ರಾತ್ರಿ 9 ಗಂಟೆಗೂ ಕೂಡ 9:30ಗೆ ಕಲರ್ಸ್ ಕನ್ನಡದಲ್ಲೂ ಬರುತ್ತೆ.